ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೆನಪಿರಲಿ, ಅವ್ರನ್ನ ಇಂಟರ್ನ್ಸ್ ಆಗಿ ತಗೊಳ್ಳೋದಕ್ಕೆ ಹೇಳಿದ್ದೀನಿ. ನೀವು ಒಂದು ಸ್ವಲ್ಪ ಅವ್ರ ಕಡೆ ಗಮನ ಕೊಡಿ. ಓಕೆ, ಟೇಕ್ ಕೇರ್. ಹಾಯ್ ಚಿಕ್ಕಿ. ಹಾಯ್ ಚಿಕ್ಕಿ, ಇವತ್ತು ಫುಲ್ ಬಾಕ್ಸ್ ಖಾಲಿ ಮಾಡಿದ್ದೀನಿ. ಹೌದಾ? ನೀವು ಸ್ಯಾಂಡ್ವಿಚ್ ಮಾಡ್ತೀಗಲ್ಲ, ಅವಾಗ ನಂಗೊಂದು ಪೀಸ್ ಎಕ್ಸ್ಟ್ರಾ ಕೊಡಿ. ಸರಿ, ಗುಡ್ ಬಾಯ್. ಈಗ ಹೋಗಿ ನೀನು ಕೈಕಾಲು ಮುಖ ತೊಳ್ಕೊಮ್ಮ, ನಾನು ನಿನಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿಕೊಡ್ತೀನಿ, ಸರಿನಾ? ಹೋಗು. ಬಾಯ್. ಸ್ಕೂಲಿಂದ ಬಂದ ತಕ್ಷಣ ಅಮ್ಮನ್ಗೆ ಹಲೋ ಹೇಳಬೇಕು ಅಂತ ನಿನ್ಗೆ ಗೊತ್ತಿಲ್ವಾ? ಇದೇ ನಾ ಹೇಳ್ಕೊಟ್ಟಿರೋದು ನಿನ್ನ ಸ್ಕೂಲಲ್ಲಿ. ನನ್ನ ಹತ್ರ ಮಾತಾಡಬೇಕು ಅನ್ಸಲ್ವೇನೋ ನಿನಗೆ? ಮಕ್ಕಳಿಗೆ ಅಪ್ಪ ಅಮ್ಮನ ಮಾತಾಡಿಸಿ ಅಂತ ಸ್ಕೂಲಲ್ಲಿ ಟೀಚರ್ಸ್ ಹೇಳಿ ಕಳಿಸೋ ಅಂಥ ಕಾಲ ಬಂತಪ್ಪ. ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಇರಲಿಲ್ಲಪ್ಪ. ಅನಿ, ಸ್ಕೂಲಿಂದ ಬಂದ ತಕ್ಷಣ ಅಮ್ಮ ಹತ್ರ ಮಾತಾಡಬೇಕು ಅಲ್ವಾ? ಚಿಕ್ಕಿ, ಅಮ್ಮ ನನ್ನ ಜೊತೆ ನೀಟಾಗಿ ಮಾತಾಡ್ಸೋದೇ ಇಲ್ಲ. ಅದಕ್ಕೆ ಆಮೇಲಿಂದ ನೀವೇ ನಂಗೆ ಹೋಮ್ವರ್ಕ್ ಮಾಡಿಸಿ. ನಾನು ನಿನ್ನನ್ನು ಮಾತಾಡ್ಸಲ್ವಾ? ಮಾತಾಡೋಕ್ಕೆ ಅಂತ ಬಂದಾಗ್ಲೆಲ್ಲ ದರಿದ್ರ ಫೋನ್ ಇಟ್ಕೊಂಡು ಕೂತಿರ್ತೀಯ. ಮೈ ಮೇಲೆ ಪ್ರಜ್ಞೆನೇ ಇರಲ್ಲ. ಇವಾಗ ಮಾತಾಡಲ್ಲ ಅಂತ ನನ್ಗೆ ಹೇಳ್ತಿದ್ಯಾ? ಅಲ್ಲ ರೇ ಅತ್ತೆಯವರೇ, ಅದನ್ನೇ ಸ್ವಲ್ಪ ಪ್ರೀತಿಯಿಂದ ಹೇಳಿಪ್ಪ. ಮಕ್ಕಳು ಕೇಳ್ತವೆ, ಹಿಂಗ ಹೇಳ್ತಾರೆ. ಸಾಧನಾ, ನೋಡು ನನ್ನ ಮಗನ ಹೇಗೆ ಹಾಳು ಮಾಡಿಟ್ಟಿದ್ಯಾ. ಮುದ್ದು ಮಾಡಿ ಮಾಡಿ ತಲೆ ಮೇಲೆ ಕೂರಿಸ್ಕೊಂಡಿದ್ಯಲ್ಲ, ಈಗ ನನ್ನ ಮಾತೆ ಕೇಳಲ್ಲ ಅಂತಾನೆ. ಇವತ್ತು ನಾನೇ ನಿನ್ಗೆ ಹೋಮ್ವರ್ಕ್ ಮಾಡಿಸೋದು. ನಡಿಯೋ ನಡಿಯೋ ರೂಮ್ಗೆ. ಚಿಕ್ಕಿ ಮೆಲ್ಲಕ್ ಸ್ಟಾರ್ಟ್. ಚಿಕ್ಕಿನೂ ಇಲ್ಲ, ಪಕ್ಕಿನೂ ಇಲ್ಲ, ನಡಿ. ನೀನ್ ಬೇಜಾರು ಮಾಡ್ಕೋಬೇಡ. ರೀ, ನಿನ್ನ ನಾನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ವಾ ರೀ? ನೀನ್ ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ದೆ ತಾನೆ. ಇನ್ನೂ 10 ಮಕ್ಕಳಿದ್ರು ಅವನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋಷ್ಟು ಪ್ರೀತಿ ಇದೆ ನಿನ್ನಲ್ಲಿ. 10 ಬೇಡ ರೀ, ನಮ್ದು ಅಂತ ಒಂದೇ ಒಂದು ಮಗು ಸಾಕು. ನನಗೂ ಎಷ್ಟೋ ಸಲ ಅನ್ಸಿದೆ ರೀ, ನಮ್ದು ಅಂತ ಮಗು ಇದ್ದಿದ್ರೆ ನೀವ್ ಹೇಗಿರ್ತಿರ್ಲಿಲ್ವೇನೋ ಅಂತ. ರೀ, ನಿಮಗೆ ಹೇಗೆ ಕೆಟ್ಟ ಕನ್ಸು ಪದೇ ಪದೇ ಕಾಡುತ್ತೋ, ನನ್ನ ಕನ್ಸಲ್ಲಿ ನನ್ನ ತಾಯಿ ರೀ, ನನ್ ಮತ್ತೆ ಮತ್ತೆ ಕಾಣೋ ಕನಸದು. ಹೆತ್ತವ್ರಿಗೆ ಒಂದು ಮಗು, ಇಲ್ಲದೆ ಇರೋರಿಗೆ ಎಲ್ಲರೂ ಮಕ್ಕಳೇ ಕಣೆ. ಎಲ್ಲರೂ ಮಕ್ಕಳ ಖುಷಿ ಪಡು, ನೀನು ಖುಷಿಯಾಗಿರೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.